ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೆಷನ್ 60 ಸಾರ್ವಜನಿಕ ಆಡಳಿತ 60ನೇ ಸೆಷನ್. In previous chapter we understood that the civil society is a supplementary democratic model. ಹಾಗೆಯೇ ಕ್ರಿಯೇಟಿಂಗ್ ಸ್ಟೇಟ್ ಸೊಸೈಟಿ ಬಗ್ಗೆನೂ ನಾವು ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಇ ಗವರ್ನೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆನೂ ಕೂಡ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಈ ಸೆಷನ್ನ ಮುಖ್ಯ ವಿಷಯ ದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು. ಅಂತಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂತ ಅನ್ನೋದು. ಏನಿದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ ತ್ರಿಬಲ್-P ಅಂತಲೂ ಕರೀತಾರೆ, P3 ಅಥವಾ ತ್ರಿಬಲ್-P ಅಂತಲೂ ಕೂಡ ಹೇಳ್ತಾರೆ. ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ಕಂಪನಿ ಅಥವಾ ಕಂಪನಿಗಳು ಹಣ ತೊಡಗಿಸಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಈ ನೀತಿಯ ಅಡಿನಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಒಂದು ಒಪ್ಪಂದಗಳನ್ನು ಮಾಡಿಕೊಂಡು ಕಾರ್ಯರೂಪಕ್ಕೆ ತರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಒಂದು ನೀತಿನಲ್ಲಿ ಯೋಜನೆಗೆ ಹಣಕಾಸು ಮತ್ತು ವಿನ್ಯಾಸ, ಕಾರ್ಯಾಚರಣೆಗೆ ಮೂಲಭೂತ ಸೌಕರ್ಯ, ಸೇವೆಗಳನ್ನು ಸಾರ್ವಜನಿಕ ವಲಯ ಒದಗಿಸ್ತದೆ. ಇನ್ನು ರಾಷ್ಟ್ರೀಯ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ನೀತಿ ಅಂತಲೇ ಹೇಳ್ತಾರೆ. ಈ ನೀತಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಗುರಿಯನ್ನು ಹೊಂದಿರುತ್ತದೆ. ಭಾರತದಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಮೂಲ ಸೌಕರ್ಯಗಳ ಗುಣಮಟ್ಟವನ್ನು ಹೆಚ್ಚಿಸುವ ಒಂದು ದಿಕ್ಕಿನಲ್ಲಿ ಸಾರ್ವಜನಿಕ ಆಸ್ತಿ ಮತ್ತು ಸೇವೆಗಳನ್ನು ಉತ್ತಮಪಡಿಸುವ ಗುರಿಯನ್ನು ಇಟ್ಟುಕೊಂಡು ಖಾಸಗಿ ವಲಯದ ಬಂಡವಾಳ ಹಾಗೂ ಕ್ರಿಯಾತ್ಮಕ ಸಾಮರ್ಥ್ಯವನ್ನು ಬಳಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುವುದು ಈ ಒಂದು ನೀತಿಯ ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಮುನ್ನಡೆಸುವ ಉದ್ದೇಶದಿಂದ ಭಾರತ ಸರ್ಕಾರ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಸಮಿತಿಯನ್ನು ರಚಿಸಿದೆ. ಇವತ್ತು ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಹಾಗೆಯೇ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಖಾಸಗಿ ಮತ್ತು ಸರ್ಕಾರಗಳ ನಡುವೆ ಉಂಟು ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಖಾಸಗಿ ಸಾರ್ವಜನಿಕ ಸಹಭಾಗಿತ್ವವನ್ನು ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಬೆಂಬಲಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಗಳು ಅಂತ ಇದ್ದಾವೆ. ಒಂದೆರಡು ಮೂರು ಮಾದರಿಗಳನ್ನು ನಾವು ನೋಡೋದಾದರೆ ಸೇವಾ ಶುಲ್ಕ ಮಾದರಿ ಅಂತ ಹೇಳ್ತೀವಿ. ಮೊದಲನೇದು ಅದು ರಚನೆ, ನಿರ್ವಹಣೆ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಈ ಮಾಧ್ಯಮಿಕ ಹಾಗೂ ಬೃಹತ್ ಯೋಜನೆಗಳಲ್ಲಿ ಪ್ರತ್ಯೇಕವಾಗಿ ಇಂಧನ ಮತ್ತು ಸಾರಿಗೆ ಉಪವಿಭಾಗಗಳಲ್ಲಿ ಈ ಮಾದರಿಯನ್ನು ಬಳಸಲಾಗ್ತದೆ. ಅಂದರೆ ನಾವು ನೋಡೋದಾದರೆ ಈಗ ರಸ್ತೆ, ಬಂದರು ಮತ್ತು ವಿಮಾನ ನಿಲ್ದಾಣ ಇವುಗಳ ರಚನೆ ಇರ್ಬೋದು, ಇವುಗಳ ನಿರ್ವಹಣೆ ಇರ್ಬೋದು, ಇವುಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈ ಒಂದು ಮಾದರಿಯನ್ನು ಬಳಸಲಾಗ್ತದೆ. ಆಮೇಲೆ ವರ್ಷಾಸನ ಆಧಾರಿತ ಮಾದರಿ ಅಂತ ಹೇಳ್ತೀವಿ. ಇದು ಕೂಡ ರಚನೆ, ನಿರ್ವಹಣೆ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಸೇವಾ ಶುಲ್ಕವನ್ನು ವಿಧಿಸಿ ಹಾಕಿದ ಬಂಡವಾಳವನ್ನು ವಾಪಸ್ ಪಡೆಯುವ ಸಾಧ್ಯತೆಗಳು ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲಿ, ಅಂದರೆ ಗ್ರಾಮೀಣ, ಆರೋಗ್ಯ, ಶಿಕ್ಷಣ ಇನ್ನು ಮುಂತಾದ ವಲಯಗಳಲ್ಲಿ ಸರ್ಕಾರವು ಲಭ್ಯತೆ ಅಥವಾ ಸಾಧನೆಯ ಆಧಾರದ ಮೇಲೆ ಪಾವತಿ ಮಾಡುವ ಒಂದು ಒಪ್ಪಂದವನ್ನು ಮಾಡಿಕೊಂಡು ಖಾಸಗಿ ವಲಯದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲಾಗ್ತದೆ ಈ ಮಾದರಿ ಅಡಿನಲ್ಲಿ. ಇನ್ನೊಂದು ಸಾಧನೆ ಆಧಾರಿತ ನಿರ್ವಹಣಾ ಒಪ್ಪಂದಗಳು ಅಂತಲೂ ಕೂಡ ಹೇಳ್ತೀವಿ. ಇಲ್ಲಿ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇದ್ದಾಗ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹೆಚ್ಚು ಪ್ರಸ್ತುತವಾಗಿರ್ತದೆ. ಈ ಮಾದರಿಯನ್ನು ನೀರು ಸರಬರಾಜು, ಒಳಚರಂಡಿ ವ್ಯವಸ್ಥೆ, ಘನತ್ಯಾಜ್ಯ ನಿರ್ವಹಣೆ, ರಸ್ತೆ ನಿರ್ವಹಣೆ ಇನ್ನು ಮುಂತಾದ ವಲಯಗಳಲ್ಲಿ ಈ ಮಾದರಿ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಕೆಲವು ತತ್ವಗಳನ್ನು ನಾವು ನೋಡೋದಾದರೆ ಮೊದಲನೇದು ಆಸ್ತಿ ಸೃಷ್ಟಿ, ನಿರ್ವಹಣೆ
ಮತ್ತು ಸೇವಾ ವಿತರಣೆಯಲ್ಲಿ ಖಾಸಗಿ ವಲಯದ ಸಾಮರ್ಥ್ಯಗಳನ್ನು ಬಳಸಿಕೊಳ್ತಕ್ಕಂಥದ್ದು. ಆಮೇಲೆ ಎರಡನೇದು ಅನ್ವೇಷಣೆ ಮತ್ತು ತಾಂತ್ರಿಕ ಉನ್ನತಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದು. ಇನ್ನು ಮೂರನೇದು ಈ ಕೈಗೆಟುಕುವ ದರದಲ್ಲಿ ಜವಾಬ್ದಾರಿಯುತ ಹಾಗೂ ದೀರ್ಘಾವಧಿ ಸೇವಾ ವಿತರಣೆಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಗರಿಷ್ಠ ಸೇವಾದಾರರಿಗೆ ಹಾಗೂ ಬಂಡವಾಳ ಹೂಡುವವರಿಗೆ ಆರ್ಥಿಕ ಲಾಭ ಕೈಗೂಡುವಂತೆ ಯೋಜನೆಗಳ ರಚನೆ, ಆದ್ಯತೆ ಮತ್ತು ನಿರ್ವಹಣೆಗಳನ್ನು ಮಾಡ್ತಕ್ಕಂಥದ್ದು. ಸೊ ಹೀಗೆ ಸರ್ಕಾರ ಕೆಲವು ತತ್ವಗಳನ್ನು ಇಟ್ಟುಕೊಂಡು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈಗ ಭಾರತ ಸರ್ಕಾರ ಅಂದರೆ ಭಾರತ ದೇಶ ಭಾರತದ ಹಲವು ರಾಜ್ಯಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತು, ಕರ್ನಾಟಕ ಇನ್ನೂ ಮುಂತಾದ ರಾಜ್ಯಗಳಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ರೈಲ್ವೆ, ಉದಾಹರಣೆಗೆ ರೈಲ್ವೆ ಇರ್ಬೋದು. ರೈಲ್ವೆಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ನೀತಿಯಡಿ ಹಳಿ ವಿಸ್ತರಣೆ ಮಾಡೋದು ಮತ್ತು ಸಾಮರ್ಥ್ಯ ವರ್ಧಕವಾಗಿ ಖಾಸಗಿ ಭಾಗವಹಿಸುವಿಕೆಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಹಾಕೊಳ್ಳುತ್ತೆ. ಅಂದರೆ ಬಹುತೇಕ ಹೆದ್ದಾರಿಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೇಲೆ ಅಭಿವೃದ್ಧಿ ಪಡಿಸಿರುವಂತಹ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಈಗಾಗಲೇ ಅತಿ ಟ್ರಾಫಿಕ್ ದಟ್ಟಣೆ ಇರುವಂತಹ ಹೆದ್ದಾರಿಗಳನ್ನು ಹೊಸದಾಗಿ ರಚನೆ ಮಾಡ್ತಕ್ಕಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವುಗಳನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಬಂದರುಗಳ ರಚನೆ, ಅದರ ನಿರ್ವಹಣೆ, ಅದರ ವರ್ಗಾವಣೆ, ಇದರ ಮೇಲೆ ಬಂಡವಾಳವನ್ನು ಹೂಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಸಣ್ಣ ಬಂದರುಗಳನ್ನು ಈ ಸ್ವದೇಶಿ ಹಾಗೂ ವಿದೇಶಿ ಕಂಪನಿಗಳು ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ವಿಮಾನ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಿರ್ತಕ್ಕಂಥದ್ದು. ಅಂದರೆ ಚೆನ್ನೈ ಮತ್ತು ಕೋಲ್ಕತ್ತಾ ವಿಮಾನ ನಿಲ್ದಾಣಗಳನ್ನು ಇವತ್ತು ಆಧುನೀಕರಣಗೊಳಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿನಲ್ಲಿ ಮಾಡ್ತಕ್ಕಂಥ ಯೋಜನೆಗಳು. ಆಮೇಲೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಈಗ ವಿದ್ಯುತ್ ಶಕ್ತಿ ಮಂಡಳಿಯು ವಿದ್ಯುತ್ ಸರಬರಾಜು ಇರ್ಬೋದು, ಗ್ರಾಹಕ ಸೇವೆ ಇರ್ಬೋದು, ಬಿಲ್ಲಿಂಗ್ ಇರ್ಬೋದು ಹಾಗೂ ಹಣ ವಸೂಲಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳನ್ನು ಹೊತ್ಕೊಂಡು ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದನ್ನು ನೋಡ್ಬೋದು. ಹೀಗೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಹಲವಾರು ಯೋಜನೆಗಳು ಭಾರತದಾದ್ಯಂತ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಇದರ ಉದ್ದೇಶ ಇಷ್ಟೇ, ಏನು ಗರಿಷ್ಠ ಪ್ರಮಾಣದ ಅನುಕೂಲವನ್ನು ಜನಗಳಿಗೆ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಯಾವಾಗ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿರುತ್ತೋ ಆ ಬೃಹತ್ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಖಾಸಗಿಯವರ ಜೊತೆ ಒಡಂಬಡಿಕೆಗಳನ್ನು ಮಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಹಲವಾರು ಬೃಹತ್ ಮತ್ತು ಮಧ್ಯಮಾವಧಿ ಯೋಜನೆಗಳನ್ನು ಮಾಡಿಕೊಂಡು ಸರ್ಕಾರ ಇವತ್ತು ಬರ್ತಾ ಇದೆ. ಇದಾದ್ಮೇಲೆ ನಿಮಗೆ ಮುಂದಿನ ಇದರ ಸ್ಲೈಡ್ಸಲ್ಲಿ ನಾವು ಅಬ್ಜೆಕ್ಟಿವ್ಸ್ ಅನ್ನು ನೋಡ್ತೀವಿ. ದ ಏಮ್ ಆಫ್ PPs ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಈಸ್ ಟು ಪ್ರೊವೈಡ್ ಆರ್ ಕಾಂಟ್ರಿಬ್ಯೂಟ್ ಟು ಪ್ರೊವೈಡಿಂಗ್ ಎ ಪಬ್ಲಿಕ್ ಸರ್ವಿಸ್. P's also potentially provide opportunities for the private sector in a country where companies can compete for and win P contracts. ಸೊ ಇದು ಅಬ್ಜೆಕ್ಟಿವ್ಸ್ನಲ್ಲಿ ನಾವು ನೋಡ್ತೀವಿ. ಇನ್ನು MCQ ನೋಡೋದಾದರೆ ಈ ರೀತಿ ಇದೆ. ಅದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದಿ ಗವರ್ನಮೆಂಟ್ ಅಂತ ಇದೆ. ಇದಕ್ಕೆ ಆನ್ಸರು ಅದರಲ್ಲಿ ABCD 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿ ಸರಿಯಾದಂಥ ಉತ್ತರ. ಅಂದರೆ ಸಾಲ್ವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಪ್ರೈವೇಟ್ ಸೆಕ್ಟರ್ ವರ್ಕರ್ಸ್ ಯೂನಿಯನ್ ಅಂತ. ಆಮೇಲೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಅಂತಂದರೆ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ P ಈಸ್ ಅಂತಂದರೆ ಏನದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸು, ಲಕ್ಷಣ ಏನು ಅಂತಂದರೆ ಅದರಲ್ಲಿ ಆನ್ಸರ್ ABCD 4 ಆನ್ಸರ್ಗಳಿದ್ದಾವೆ. ಅದರಲ್ಲಿ ಡಿ ಸರಿಯಾದಂಥ ಉತ್ತರ. ಅಂದರೆ ಆಲ್ ದ ಎಬೋ ಅಂತ ಮೇಲಿನ ಎಲ್ಲವೂ ಕೂಡ ಆ ABCನಲ್ಲಿರ್ತಕ್ಕಂಥ ಎಲ್ಲ ಉತ್ತರಗಳು ಕೂಡ ಸರಿನೇನೆ. ಆಮೇಲೆ ಇನ್ನು ಮೂರನೇ ಪ್ರಶ್ನೆ, ವಾಟ್ ಡಿಸ್ಟಿಂಗ್ವಿಷಸ್ ಈಚ್ ಟೈಪ್ ಆಫ್ P ಮಾಡಲ್ ಫ್ರಮ್ ಒನ್ ಅನೆದರ್ ಈಸ್ ಅಂತ ಇದೆ. ಅದರಲ್ಲಿ 4 ಆನ್ಸರ್ಗಳಿದ್ದಾವೆ ABCD ಅಂತ. ಅದರಲ್ಲಿ ಉತ್ತರವನ್ನು ನಾವು ನೋಡೋದಾದರೆ ಎ ಸರಿಯಾದಂಥ ಉತ್ತರ. ಅಂದರೆ ದ ಡಿಗ್ರಿ ಆಫ್ ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಾರ್ನ್ ಬೈ ದಿ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಆಮೇಲೆ 4ನೇ ಒಂದು ಪ್ರಶ್ನೆ ನೋಡೋದಾದರೆ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ P ಆ್ಯಂಡ್ ಪ್ರೈವೇಟೈಸೇಷನ್ ಈಸ್ ಅಂತ ಇದೆ. ಅದಕ್ಕೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ, ABCD ಅಂತ. ಅದರಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳುವಾಗ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಬಿ ಏನು ಹೇಳುತ್ತೆ ಅಂದರೆ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ಟು ಡಿಲಿವರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಮೈನ್ಸ್ ವಿತ್ ದ ಸ್ಟೇಟ್ ಆರ್ ಪಬ್ಲಿಕ್ ಸೆಕ್ಟಾರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಮೇಲೆ ಇನ್ನೊಂದು 5ನೇ ಪ್ರಶ್ನೆ ಇದೆ ಇಲ್ಲಿ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ನಾಟ್ ಕಾಮನ್ ಅಂತ ಇದೆ. ಅದರಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿ ಸರಿಯಾದಂಥ ಉತ್ತರ. ಅಂದರೆ ಸಿ ಅಂದರೆ ಸ್ಕೋಪ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಅಂತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ ಇದೆ. 6ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಸಿ ಅಲ್ಲೇ ಕೊಟ್ಟಿದ್ದಾರೆ. ಸಿ ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಆಮೇಲೆ ನಂತರ ಇದರ ಔಟ್ಕಮ್ಸ್ ಏನು ಅಂತ ಹೇಳಿದ್ರೆ ಎಂಪಿರಿಕಲ್ ಎವಿಡೆನ್ಸ್ ಇಂಡಿಕೇಟ್ಸ್ ಎ ಸಿಗ್ನಿಫಿಕೆಂಟ್ ಪಾಸಿಟಿವ್ ಮ್ಯಾಕ್ರೋ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಆಫ್ P's ಫಾಲೋಯಿಂಗ್ ಆನ್ ಫ್ರಮ್ ದಿಸ್ Triple P's and especially social and poor infrastructure as an essential role to play in efforts to reduce poverty by improving access to infrastructure and markets. ಸೊ ಇದರ ಒಂದು ಔಟ್ಕಮ್ಸ್ ಆಗಿರುತ್ತೆ. ಸಮ್ಮರಿ ಏನು, ಕನ್ಕ್ಲೂಷನ್ ಏನು ಅಂದರೆ ವಾಟ್ ಆರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಅನ್ನೋದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಇನ್ವಾಲ್ವ್ ಕೊಲಾಬ್ರೇಷನ್ ಬಿಟ್ವೀನ್ ಎ ಗವರ್ನಮೆಂಟ್ ಏಜೆನ್ಸಿ ಆ್ಯಂಡ್ ಎ ಪ್ರೈವೇಟ್ ಸೆಕ್ಟರ್ ಕಂಪನಿ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಫೈನಾನ್ಸ್, ಬಿಲ್ಡ್ ಆ್ಯಂಡ್ ಆಪರೇಟ್ ಪ್ರಾಜೆಕ್ಟ್ಸ್ such as public transportations, networks, parks and ಕನ್ವೆನ್ಷನ್ ಸೆಂಟರ್ಸ್. ಸೊ ಹೀಗೆ ಇದರ ಒಂದು ಸಮ್ಮರಿ ಆಗಿರ್ತದೆ. ಸೊ ಸಮಯದ ಅಭಾವ ಇರೋದ್ರಿಂದ ಸಂಕ್ಷಿಪ್ತ ಮಾಹಿತಿಯನ್ನು ನಾವಿಲ್ಲಿ ಕೊಡಲಿಕ್ಕೆ ಸಾಧ್ಯವಾಯಿತು. ಇಲ್ಲಿಗೆ ಈ ಸ್ಲೈಡು ನಿಲ್ಲುತ್ತೆ, ಈ ಸೆಷನ್ನು ಮುಕ್ತಾಯ ಆಗುತ್ತೆ.